ಪ್ರಭು ಯೇಸು ಕ್ರಿಸ್ತ ನಾಮದಲ್ಲಿ ದೇವಜನ ಮಕ್ಕಳೆಲ್ಲರಿಗೂ ಶುಭ ವಂದನೆಗಳು. ಸ್ತೋತ್ರ ಸ್ವಾಮಿ. ಮತದಾವೃತ್ತಿ ದಿವಸ ಪರಿಸ್ಥಿತಿಯ ಬಗ್ಗೆ ದೇವರು ಏನು ಹೇಳ್ತಾನೆ ಅನ್ನೋದನ್ನ ಮತ್ತು ಸತ್ಯವೇದ ಈ ಪರಿಸ್ಥಿತಿಯ ಬಗ್ಗೆ ಏನು ಮಾತನಾಡ್ತದೆ ಅನ್ನೋದನ್ನ ನಾವು ನೋಡೋಣ. ಹಾಗಾದ್ರೆ ನಾವು ಪರಿಶುದ್ಧರಾಗಿ ಹೇಗೆ ಜೀವಿಸಬೇಕು ಅನ್ನೋದನ್ನ ಸತ್ಯವೇದ ನಮ್ಮ ನಿಮ್ಮೆಲ್ಲರೊಟ್ಟಿಗೆ ಮಾತನಾಡುವಂಥದ್ದಾಗಿದೆ. ಪ್ರತಿ ದಿವಸ ನಾವು ನೋಡೋರಾಗಿದ್ದೇವೆ. ಇಲ್ಲಿ ಸತ್ಯವೇದದ ಪ್ರಕಾರವಾಗಿ ಲೂಕನ ಬರೆದ ಸುವಾರ್ತೆ 11:34 ನಿನ್ನ ಕಣ್ಣು ದೇಹಕ್ಕೆ ದೀಪವಾಗಿದೆ. ನಿನ್ನ ಕಣ್ಣು ದೇಹಕ್ಕೆ ದೀಪವಾಗಿದೆ. ನಿನ್ನ ಕಣ್ಣು ನೆಟ್ಟಗಿರುವಾಗ ಅದರಂತೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು. ಅದು ಕೆಟ್ಟದಾಗಿರುವಾಗ ಅದರಂತೆ ನಿನ್ನ ದೇಹವು ಕತ್ತಲಾಗಿರುವುದು. ಆದುದರಿಂದ ನಿನ್ನೊಳಗಿರುವ ಬೆಳಕೆ ಕತ್ತಲಾಗಿದೆಯೋ ಏನೋ ನೋಡು. ನೋಡಿ, ನಾವು ನಮಗೆ ಕಣ್ಣುಗಳಿದ್ದಾವೆ. ನಿನ್ನ ಕಣ್ಣು ದೇಹಕ್ಕೆ ದೀಪವಾಗಿದೆ. ನಮಗೆ ದೇಹ ಎಂಬ ಯಂತ್ರ ಇದೆ. ಇದನ್ನ ನಡೆಸಬೇಕಾದ್ರೆ ಏನ್ ಬೇಕು? ಬೆಳಕು ಬೇಕು. ನಮ್ಮ ಕಣ್ಣು ನಮಗೆ ಬೆಳಕಾಗಿದೆ, ದೀಪವಾಗಿದೆ. ನಿನ್ನ ಕಣ್ಣು ನೆಟ್ಟಗಿರುವಾಗ ಅದರಂತೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು. ನಿನ್ನ ಕಣ್ಣು ದೃಷ್ಟಿ ಸರಿ ಇರಬೇಕು, ನೋಡುವ ನೋಟ ಸರಿ ಇರಬೇಕು, ಭಾವನೆ ಸರಿ ಇರಬೇಕು. ನಿನ್ನ ಕಣ್ಣು ನೆಟ್ಟಗಿರುವಾಗ ಅದರಂತೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು. ನಿನ್ನ ದೇಹ ಎಲ್ಲ ಪರಿಶುದ್ಧವಾಗಿ ಬೆಳಕಾಗಿರುತ್ತೆ. ಅದು ಕೆಟ್ಟದಾಗಿರುವಾಗ ಅದರಂತೆ ದೇಹವು ಕತ್ತಲಾಗಿರುವುದು. ಒಂದು ವೇಳೆ ನಿನ್ನ ಕಣ್ಣು ಕೆಟ್ಟದಾಗಿದ್ದರೆ, ಅದು ಬೆಳಕು ಕಾಣಿಸ್ತಾ ಇದ್ರೆ, ನಮ್ಮ ದೇಹವು ಕೂಡ, ನಮ್ಮ ಕಣ್ಣು ಕೆಟ್ಟದಾಗಿದ್ದರೆ ನಮ್ಮ ದೇಹವು ಕೂಡ ಕತ್ತಲಾಗಿರುತ್ತದೆ. ಅದರಿಂದ ನಿಮ್ಮೊಳಗಿರುವ ಬೆಳಕೆ ಕತ್ತಲಾಗಿದೆಯೇನೋ ನೋಡ್ಕೊಳ್ಬೇಕು. ನಮ್ಮನ್ನು ನಾವು ಪರಿಶೀಲಿಸಿಕೊಳ್ಬೇಕಾಗಿದೆ, ಅವಲೋಕನ ಮಾಡಿಕೊಳ್ಬೇಕಾಗಿದೆ. ಮಾರ್ಕ್ 11:34 Your eye is the lamp of your body. When your eye is healthy, your whole body is full of light. But when it is bad, your body is full of darkness. Is full of body darkness. ಹೇಳ್ತಾರೆ, your eye is healthy, your whole body is full of light. But when it is bad, your body is full of darkness. ನನ್ನ ಕಣ್ಣು ದೃಷ್ಟಿ ಸರಿ ಇರಬೇಕು. ಕಣ್ಣು ದೃಷ್ಟಿ ಸರಿಯಾಗಿದ್ದರೆ, ನೋಡೋ ನೋಟ ಸರಿಯಾಗಿದ್ರೆ ಎಲ್ಲವೂ ಕೂಡ, ಭಾವನೆ ಸರಿಯಾಗಿದ್ದರೆ ಎಲ್ಲವೂ ಕೂಡ ಸರಿಯಾಗಿರುತ್ತೆ. ನೋಡೋಣ, ಇಲ್ಲಿ ಇನ್ನೊಂದು ವಾಕ್ಯ ನೋಡೋದಾದ್ರೆ ನಾವು ಪರಿಶುದ್ಧತೆ ಬಗ್ಗೆ. ಸ್ತೋತ್ರ. ಮತ್ತಾಯನು ಬರೆದ ಸುವಾರ್ತೆ 23ನೇ ಅಧ್ಯಾಯ 23ನೇ ವಚನ. ಯೇಸು ಸ್ವಾಮಿ ಶಾಸ್ತ್ರಿಗಳನ್ನು ಕುರಿತು, ಪರಿಸರಗಳನ್ನು ಕುರಿತು ಒಂದು ಮಾತು ಹೇಳ್ತಾನೆ. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಪರಿಸಾಯರೇ, ನೀವು ಮುರುಗ, ಸೊಪ್ಪು, ಜಿಲ್ಲಿಗಳಲ್ಲಿ 10 ಪಾಲು ಕೊಡುತ್ತೀರಿ. ಸರಿ, ಆದರೆ ಧರ್ಮಶಾಸ್ತ್ರದಲ್ಲಿ ಗೌರವವನ್ನು, ಆದರೆ ನ್ಯಾಯವಾದನ್ನು, ಕರುಣೆಯನ್ನು, ನಂಬಿಕೆಯನ್ನ ಬಿಟ್ಟು ಬಿಟ್ಟಿರಿ. ಇವುಗಳನ್ನು ಮಾಡಬೇಕಾಗಿತ್ತು, ಅವುಗಳನ್ನು ನೀವು ಬಿಡಬಾರದು. Oh, it you scribes and Pharisees, hypocrites, for you did eat and deal and women, and have neglected the other
of love, justice, and mercy and faithfulness, these you out of to have done without neglecting the other. ನೋಡಿ, ವಾಕ್ಯ ಹೇಳ್ತಿದ್ದೀವಿ, ಅಯ್ಯೋ ಕಪಟಿಗಳಾಗಿರ್ತಾರೆ, ಮೋಸ ವಂಚನೆ ತುಂಬಿಕೊಂಡು ಕಪಟಿಗಳಾದ, ಕಪಟ ನಾಟಕವನ್ನು ಆಡ್ತಾರೆ. ಶಾಸ್ತ್ರಿಗಳು, ಪರಿಸರಿ, ನೀವು ಮರ್ಗ, ಸೋಪು, ಜೀರಿಗೆಗಳಲ್ಲಿ 10 ಪಾಲು ಕೊಡ್ತೀರಿ, ಪ್ರತಿಯೊಂದು ಧಾನ್ಯಗಳಲ್ಲಿ 10 ಪಾಲು ಕೊಡ್ತೀರಿ. ಸರಿ, ಅದನ್ನು ತಪ್ಪು ಅಂತ ಹೇಳ್ತಾ ಇಲ್ಲ. ಆದ್ರೆ ಧರ್ಮಶಾಸ್ತ್ರದಲ್ಲಿ ಗೌರವವಾದದ್ದು ಏನು? ಯಾವುದು ಗೌರವವಾದದ್ದು ಅಂದ್ರೆ ಯಾವುದು ಗೊತ್ತಾ? ನ್ಯಾಯವನ್ನು, ಕರುಣೆಯನ್ನು, ನಂಬಿಕೆಯನ್ನು ಬಿಟ್ಟಿರಿ. ನೋಡಿ, ನ್ಯಾಯವನ್ನು ಏನ್ ಮಾಡ್ಬೇಕಾದನ್ನ ನೀನ್ ಮಾಡಲ್ಲ, ನ್ಯಾಯ ಹೇಳಲ್ಲ, ತೀರ್ಪು ಮಾಡಲ್ಲ ಸರಿಯಾಗಿ. ಕರುಣೆಯನ್ನ ಇಟ್ಕೊಳ್ಬೇಕು ನೀವು, ಕರುಣೆಯನ್ನು ಇಟ್ಕೊಳ್ಳಲ್ಲ ನೀವು. ನಂಬಿಕೆಯನ್ನ ಇಟ್ಕೊಳ್ಬೇಕು, ದೇವ್ರ ಮೇಲೆ ನಂಬಿಕೆ ಇಟ್ಕೊಳ್ಬೇಕು. ಅದನ್ನು ನೀವೆಲ್ಲವನ್ನು, ನ್ಯಾಯವನ್ನು ಬಿಡ್ತೀರಿ, ಕರುಣೆಯನ್ನು ಕೂಡ ಬಿಡ್ತೀರಿ, ನಂಬಿಕೆಯನ್ನು ಕೂಡ ಬಿಟ್ಬಿಡ್ತೀರಿ. ಇವುಗಳನ್ನ ಮಾಡಬೇಕಾಗಿತ್ತು. ಇದು ಗೌರವವಾದದ್ದು. ಇವುಗಳನ್ನು ಯಾವ ಮಾಡೋದಿಲ್ಲ ನೀವು. ಸ್ತೋತ್ರಪ್ಪ ದೇವರೇ. ಈಗ ಇವುಗಳನ್ನ ಮಾಡದೇ ಇರುವುದರಿಂದ ಏನಾಗುತ್ತೆ? ಪರಿಶುದ್ಧಿ ಬರಲ್ಲ. ಕಪಟಿಗಳಾಗಿ ಪರಿಶುದ್ಧತೆ ಇರಕ್ಕಾಗಲ್ಲ. ಈ ವಾಕ್ಯಗಳ ಪ್ರಕಾರವಾಗಿ ನಾವು ಕಪಟಿಗಳಾಗಿರಬಾರ್ದು. ಕರುಣೆಯನ್ನ ಇಟ್ಕೊಳ್ಬೇಕು, ನಂಬಿಕೆಯನ್ನು ಇಟ್ಕೊಳ್ಬೇಕು, ನ್ಯಾಯವನ್ನು ಇಟ್ಕೊಳ್ಬೇಕು. ಇವಾಗ ಇವುಗಳನ್ನ ನಾವು ಇಟ್ಕೊಂಡಿದ್ದೆ ಆದ್ರೆ ದೇವರು ನಮ್ಮನ್ನ ಪಕ್ಷಿಧರನ್ನಾಗಿ ಮಾಡ್ತಾನೆ. ನಾವು ಸಂತೋಷವುಳ್ಳರಾಗಿ ಪ್ರತಿನಿತ್ಯವೂ ಜೀವಿಸಬೇಕು ಅಂತೇಳಿ ದೇವರು ನಮ್ಮೊಟ್ಟಿಗೆ ಮಾತನಾಡಿದ್ದೇನೆ. ಯೇಸು ಕ್ರಿಸ್ತ ನಾಮದಲ್ಲಿ ಎಲ್ಲರಿಗೂ ಕೂಡ ವಂದನೆಗಳನ್ನು ಸಮರ್ಪಿಸುತ್ತೇನೆ.